ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೈವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ಹಿರಿಯರೇ, ಯವನಸ್ಥರೇ, ನಿಮ್ಮೆಲ್ಲರನ್ನ ಲೋಕರಕ್ಷಕನೂ ನಮ್ಮ ಕರ್ತನೂ ಆಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಎಲ್ಲ ದಿನಗಳಂತೆ ಮತ್ತೊಂದು ದಿನ ದೇವರ ಜೀವವುಳ್ಳ ನುಡಿಗಳನ್ನು ನಾವು ಆಲಿಸೋಣ. ನ್ಯೂಸ್ ಪೇಪರ್ಗಳಲ್ಲಿ, ನ್ಯೂಸ್ಗಳಲ್ಲಿ ಕೂಡ ಅನೇಕ ಕಾರ್ಯಗಳನ್ನು ಬರೆಯುತ್ತಾ ಕೆಲವು ಘಟನೆಗಳನ್ನು ಇದು ದೊಡ್ಡ ದುರಂತ ಎಂದು ಹೇಳುತ್ತಾರೆ. ಯಾರಾದರೂ ಒಳ್ಳೆಯ ನಟರು, ಈ ಮಧ್ಯದಲ್ಲಿ ಮರಣಿಸಿದ ಎಸ್ ಜಾನಕಿ ಅಂತವರು, ಯಾವುದಾದರೂ ಅಪಘಾತ, ಯಾವುದಾದರೂ ಸಂಕಟ ಸಂಭವಿಸಿದಾಗ ಇದು ದೊಡ್ಡ ದುರಂತ ಎಂದು ಹೇಳುತ್ತಾರೆ. ನನ್ನ ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ವೈಯಕ್ತಿಕವಾಗಿ ಹಾಗೆಯೇ ನಮಗೆ ರೋಗ ಬರುವಂಥದ್ದು, ನಮಗೆ ನಷ್ಟ ಆಗುವಂಥದ್ದು, ಬಡತನ ಬರುವಂಥದ್ದು ದುರಂತವಲ್ಲ. ಬದಲಾಗಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಕೃತ್ಯಗಳನ್ನು ಪ್ರತ್ಯೇಕವಾಗಿ ದೇವರು ನಮ್ಮನ್ನು ಪೋಷಿಸಿದ ವಿಧಾನವನ್ನು ನಾವು ಮರೆತು ಹೋದರೆ ಅದು ಮಾನವನ ಜೀವಿತದಲ್ಲಿ ದೊಡ್ಡ ದುರಂತವಾಗಿದೆ. ದೇವರು ಸಕಲ ಜೀವರಾಶಿಗಳನ್ನು ಪೋಷಿಸುತ್ತಾನೆ. ಹಾಗೆಯೇ ದೇವರು ನಮ್ಮನ್ನು ಪೋಷಿಸುವುದಕ್ಕೆ ತಂದೆ ತಾಯಿಗಳನ್ನು, ಹಿರಿಯರನ್ನು, ಸಭೆಯನ್ನು, ಇಲ್ಲವೇ ಯಾವುದೋ ಒಂದು ವ್ಯಕ್ತಿಯನ್ನು ನೇಮಿಸಿರುತ್ತಾನೆ. ಆ ನೇಮಿಸಿದ ವ್ಯಕ್ತಿ ಕಷ್ಟಪಟ್ಟು ಪ್ರಯಾಸಪಟ್ಟು ಜೀವನವೆಲ್ಲ ತ್ಯಾಗ ಮಾಡಿ ಪೋಷಣೆ ಮಾಡಿದರೆ, ಪೋಷಣೆ ಮಾಡಿದ ವ್ಯಕ್ತಿಗಳನ್ನೇ ಮೋಸ ಮಾಡುವುದು, ಕೊಲೆ ಮಾಡುವುದು, ವಿರೋಧ ಮಾಡುವುದು, ಮರೆತು ಹೋಗುವುದು, ಈ ಎಲ್ಲ ಕಾರ್ಯಗಳು ನಿಜವಾಗಿಯೂ ದೊಡ್ಡ ದುರಂತವಾಗಿವೆ ಎಂಬುದನ್ನು ನಾವು ನೆನೆಸಿಕೊಳ್ಳಬಹುದಾಗಿದೆ. ಇವತ್ತು ದೇವರು ತನ್ನ ವಾಕ್ಯದಲ್ಲಿ ನಮಗೆ ಇನ್ನೇನೇನು ಕಾರ್ಯಗಳನ್ನು ಹೇಳುತ್ತಾರೆಂಬುದನ್ನು ತನ್ನ ವಾಕ್ಯದ ಮೂಲಕವಾಗಿ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿರಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಧರ್ಮೋಪದೇಶ ಕಾಂಡ ಗ್ರಂಥ 8ನೇ ಅಧ್ಯಾಯ 15ನೇ ವಾಕ್ಯ. ನಿಮ್ಮ ಪೂರ್ವಿಕರಿಗೆ ತಿಳಿಯದೇ ಇದ್ದ ಮನ್ನವನ್ನು ಕೊಟ್ಟು ಪೋಷಿಸಿದಾತನನ್ನು ನೀವು ಮರೆತು ಮನಸ್ಸಿನೊಳಗೆ ಈ ಭಾಗ್ಯವು ನಮ್ಮ ಸಾಮರ್ಥ್ಯ ಸಾಹಸಗಳಿಂದಲೇ ನಮಗುಂಟಾಯಿತು ಅಂದುಕೊಂಡಿರಿ. ನನ್ನ ಪ್ರಿಯ ದೇವಜನರೇ, ಒಂದು ತಾಯಿ ತಾನು ಗರ್ಭವತಿಯಾಗಿದ್ದಾಳೆಂದು ತಿಳಿದ ಆ ಕ್ಷಣದಿಂದ ತನ್ನ ಗರ್ಭದಲ್ಲಿ ಒಂದು ಕೂಸಿದೆ, ಒಂದು ಮಗು ಇದೆ ಎಂದು ತಿಳಿದು ಎಷ್ಟೊಂದು ಕಷ್ಟಗಳಿದ್ದರೂ ಕೂಡ ಆ ಮಗುವಿಗಾಗಿ, ಆ ಗರ್ಭಫಲಕ್ಕಾಗಿ ತ್ಯಾಗವನ್ನು ಮಾಡುತ್ತಾ ಇರುತ್ತಾಳೆ. ತಾನು ಊಟ ಮಾಡಲಿಕ್ಕಾಗದೇ ಹೋದರೂ ಊಟ ತಿನ್ನಲಿಕ್ಕೆ ಪ್ರಯತ್ನಿಸ್ತಾಳೆ. ಕೆಲಸ ಜಾಸ್ತಿ ಇದ್ದರೂ ಎಲ್ಲವನ್ನು ನಿಭಾಯಿಸ್ತಾಳೆ. ಎಲ್ಲಾದರೂ ಹೋಗುವಾಗ, ಎಲ್ಲಾದರೂ ಕೆಲಸ ಮಾಡುವಾಗಲೂ ನನ್ನ ಮಗು ಹೊಟ್ಟೆಯಲ್ಲಿ ಸುರಕ್ಷಿತವಾಗಿರಬೇಕೆಂದು ಆಲೋಚಿಸುತ್ತಾಳೆ. ಮಗು ಹುಟ್ಟುವ ತನಕವೂ ಪೋಷಣೆ ಮಾಡಿಕೊಳ್ಳುತ್ತಾ, ಕಾಪಾಡಿಕೊಳ್ಳುತ್ತಾ ಇರುತ್ತಾಳೆ. ಮಗು ಹುಟ್ಟಿದ ಮೇಲೂ ಕೂಡ ಪೋಷಣೆ ಮಾಡಿ ಒಂದು ಸ್ಥಾನಕ್ಕೆ ತರುತ್ತಾಳೆ. ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಕಷ್ಟವಾದರೂ, ಕಣ್ಣೀರಾದರೂ, ವೇದನೆಗಳಾದರೂ ಮಗುವನ್ನು ಕಾಪಾಡಿಕೊಳ್ಳುತ್ತಾ ಬಂದು ಆ ಮಗುವು ದೊಡ್ಡದಾದ ಮೇಲೆ ತನ್ನ ತಾಯಿ ಮಾಡಿದ ಕೃತ್ಯಗಳಿಗೆ ನನ್ನನ್ನು ಯಾಕೆ ಹೆತ್ತೆ, ನನ್ನನ್ನು ಯಾಕೆ ಸಾಕಿದೆ, ನನ್ನನ್ನು ಯಾಕೆ ಇಂಥ ಸ್ಥಿತಿಗೆ ತಂದೆ ಅಂದರೆ, ನನ್ನನ್ನು ಇನ್ನೂ ಒಳ್ಳೆ ಸ್ಕೂಲಲ್ಲಿ ಹಾಕಬೇಕಾಗಿತ್ತು, ನನಗೊಳ್ಳೆ ಪರಿಸ್ಥಿತಿ ಕೊಡಬೇಕಾಗಿತ್ತು, ನನಗೊಳ್ಳೆ ಬಟ್ಟೆ ಕೊಡಬೇಕಾಗಿತ್ತು, ಮನೆ ಕೊಡಬೇಕಾಗಿತ್ತು, ಆಸ್ತಿ ಕೊಡಬೇಕಾಗಿತ್ತು, ನೀನು ಯಾಕೆ ನನ್ನನ್ನು ಹೆತ್ತೆ ಎಂದು ಕೇಳುವಂಥ ಮಕ್ಕಳು ಕೂಡ ಈ ಕಾಲದಲ್ಲಿ ಇಲ್ಲದೆ ಹೋಗಿಲ್ಲ. ಮನೆಯನ್ನು ಏರಿದ ಏಣಿಯನ್ನು ಒದೆಯುವಂತೆ, ತಿಂದ ಮನೆಗೆ ದ್ರೋಹವನ್ನು ಬಗೆಯುವಂತೆ ಮನುಷ್ಯರು ಯಾರು ಪೋಷಣೆ ಮಾಡ್ತಾರಲ್ವಾ ಅವರನ್ನು ಮರೆತು ಹೋಗ್ತಾರೆ. ಕೆಲವರು ಹೇಳ್ತಾರೆ, ಒಂದೊತ್ತು ಊಟ ಕೊಟ್ಟವರನ್ನು ಜೀವನ ಪರ್ಯಂತ ಮರೆಯಬಾರದಂತೆ. ಒಂದೊತ್ತು ಊಟವನ್ನು ಕೊಟ್ಟವರನ್ನು. ಹಾಗಾದರೆ ಒಂದು ಸಣ್ಣ ಪಿಂಡವಾಗಿರುವಂಥ ಪಿಂಡವನ್ನು
ಅದು ಮಗುವಾಗಿ, ಒಂದು ಗಂಡಸಾಗಿ, ಒಂದು ಹೆಂಗಸಾಗಿ ಒಂದು ಸ್ಥಿತಿಗೆ ನೀವು ಬಂದಿದ್ದೀರಾ, ನಾನು ಬಂದಿದ್ದೀನಿ ಅಂತ ಹೇಳಿದರೆ ಅದು ಎಷ್ಟೊಂದು ಉಪಕಾರವನ್ನು ತಂದೆ ತಾಯಿಗಳು ಮಾಡಿದ್ದಾರೆ. ಓಕೆ, ನಿಜ, ತಾಯಿ 9 ತಿಂಗಳು ಹೆತ್ತಳು, ಹೊತ್ತಳು, 2 ವರ್ಷ ಸಾಕಿ ಸಲಹಿದಳು, ನಂತರ ಊಟ ಮಾತ್ರ ಕೊಟ್ಟಳು. ಓಕೆ, ಇದಕ್ಕೆ ಇಷ್ಟೊಂದು ಪ್ರೀತಿ. ಕೆಲವರು ಹೇಳ್ತಾರೆ ತಂದೆ ತಾಯಿ ಕಣ್ಣಿಗೆ ಕಾಣುವ ದೇವರುಗಳು ಅಂತಾರೆ, ತಾಯಿಯೇ ದೇವರು ಅಂತಾರೆ ಅಲ್ವಾ. ಅಂದರೆ ಸ್ವಲ್ಪ ಕಾಲ ಪೋಷಿಸಿದ, ಪರಾಮರ್ಶಿಸಿದ ತಂದೆ ತಾಯಿಗಳನ್ನು ದೇವರು ಮಾಡಿದರೆ, ರಾತ್ರಿ ಹಗಲು ಪಿಂಡವಾಗಿರುವಾಗಲೂ ತಂದೆ ತಾಯಿಗಳು ಕೈ ಬಿಟ್ಟಾಗಲೂ ನಮ್ಮನ್ನು ಪೋಷಿಸಿದ ದೇವರನ್ನು ನಾವು ಮರೆತರೆ ಏನನ್ನಬೇಕು? ಇವತ್ತು ದೇವರ ವಾಕ್ಯ ನಿಮಗೂ ನನಗೆ ಹೇಳುತ್ತಾ ಇದೆ. ದೇವರು ಇಸ್ರಾಯೇಲರಿಗೆ ಹೇಳುತ್ತಾರೆ, ನಿಮ್ಮ ಪೂರ್ವಿಕರಿಗೆ ತಿಳಿಯದೇ ಇದ್ದ ಮನ್ನವನ್ನು ದೇವರು ಕೊಟ್ಟು ಅವ್ರಿಗೆ ಗೊತ್ತೇ ಇಲ್ಲ, ಎಲ್ಲೋ ದಾಸತ್ವದಲ್ಲಿ ಬಿದ್ದಿದ್ದರು. ಆ ದಾಸತ್ವದಲ್ಲಿ ಬಿಟ್ಟು ಚಾಕರಿ ಮಾಡಿಕೊಳ್ಳುತ್ತಾ, ಅವ್ರು ಹೇಳ್ದಂಗೆ ಮಾಡುತ್ತಾ, ಸ್ವತಂತ್ರವಿಲ್ಲದೆ ಬಿದ್ದಂಥ ಅವರನ್ನು ದೇವರು ಕಾಪಾಡಿ ಅವರನ್ನು ಹೊರಗಡೆ ತಂದರೆ, ಹೊರಗೆ ತಂದ ದೇವರನ್ನೇ ಯಾರೋ ಆತನಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ, ನಮ್ಮನ್ನು ಹೊರಗಡೆ ಕರ್ಕೊಂಡು ಬಂದವರು ಭಾಳ ದೇವರಿರಬಹುದು ಅಂತ ಹೇಳಿ ಹೋಗ್ಬಿಟ್ರೆ, ಪೋಷಿಸಿ, ಪರಾಮರ್ಶಿಸಿ, ಬಿಡಿಸಿ, ನಡೆಸಿ, ಸಾಕಿ ಸಲಹಿದ ದೇವರ ಮನಸ್ಸು ಎಷ್ಟು ನೊಂದುಕೊಳ್ಳುತ್ತಲ್ಲ. ಇವತ್ತು ನನ್ನ ಪ್ರಿಯ ಸಹೋದರಿ ಸಹೋದರರೇ, ನಿಮ್ಮನ್ನು ನನ್ನನ್ನು ಕೂಡ ಅನೇಕ ಇಕ್ಕಟ್ಟುಗಳಿಂದ, ಅನಾರೋಗ್ಯಗಳಿಂದ, ಸಂಭವಿಸಬಹುದಾದಂಥ ಅಪಘಾತಗಳಿಂದ, ನೋವುಗಳಿಂದ ದೇವರು ನಮ್ಮನ್ನು ಬಿಡಿಸಿ ಕಣ್ಮಣಿಯಂತೆ ಕಾಪಾಡಿ ನೆರಳಿನೋಪಾದಿಯಲ್ಲಿ ಜೊತೆಯಲ್ಲಿದ್ದು ನಮಗೆ ಸಹಾಯ ಮಾಡಿದರೆ, ನಾವು ಅಂದುಕೊಳ್ಳುವುದೇನು ಗೊತ್ತಾ? ಅನೇಕರು ಯವನಸ್ಥರು, ಈಗಿನ ಕಾಲದ ಯವನಸ್ಥರೆಲ್ಲ, ಇದು ನನ್ನ ಸಾಮರ್ಥ್ಯ, ಇದು ನನ್ನ ಸಾಹಸ. ಆದರೆ ದೇವರು ವಾಕ್ಯ ಹೇಳುತ್ತದೆ, ಸಾಹಸಗಳಿಂದ, ಸಾಮರ್ಥ್ಯಗಳಿಂದ ನಮಗುಂಟಾಯಿತೆಂದು ಅಂದುಕೊಂಡಿದ್ದೀರಿ, ಈ ಭಾಗ್ಯವು ನಮ್ಮಿಂದ ಉಂಟಾಯಿತೆಂದು ಅಂದುಕೊಂಡಿದ್ದೀರಿ. ಈ ಮನ್ನಾ ಕೊಟ್ಟು ಪೋಷಿಸಿದ ಆತನನ್ನು ನೀವು ಮರೆತು, ಇವತ್ತು ದೇವಜನವೇ, ಪೋಷಿಸಿದ ಆತನನ್ನು ನೀವು ಮರೆತು ಅಂತ ಹೇಳ್ತಾ ಇದ್ದಾರೆ. ರಾತ್ರಿ ಎಲ್ಲ ನಮ್ಮನ್ನು ಕಾಪಾಡಿದ ದೇವರಿಗೆ ಬೆಳಿಗ್ಗೆ ಎದ್ದು ಥ್ಯಾಂಕ್ ಯು ಜೀಸಸ್, ಏಸಪ್ಪ ನಿನಗೆ ಧನ್ಯವಾದ ಎಂದು ಹೇಳಲಿಕ್ಕೆ ನಮ್ಮ ಕೈಲಾಗಲ್ಲ. ದಿನವೆಲ್ಲ ಕಾಪಾಡಿದ ಆತನನ್ನು ರಾತ್ರಿ ಮಲಗುವಾಗ ಸ್ವಾಮಿ ನಮ್ಮನ್ನು ಕಾಪಾಡಿದೆ ಎಂದು ಹೇಳಲಿಕ್ಕೆ ನಮಗೆ ಆಗುವುದಿಲ್ಲ ಅಂತ ಹೇಳಿದರೆ ಹೇಗೆ? ದೇವರಿಗೆ ಕೃತಜ್ಞತೆಯನ್ನು, ದೇವರಿಗೆ ಸ್ತೋತ್ರ ಮಾಡುವುದನ್ನು ನಾವು ಕಲಿತರೆ ಆಟೋಮೆಟಿಕ್ ಆಗಿ ವ್ಯಕ್ತಿಗಳಿಗೂ ನಾವು ಅದನ್ನು ಮಾಡಲಿಕ್ಕೆ ಕಲಿಯುತ್ತೇವೆ. ಒಂದು ವೇಳೆ ವ್ಯಕ್ತಿಗಳಿಗೆ ಹೇಳೋದನ್ನು ಕಲಿತರೂ ದೇವರಿಗೆ ಹೇಳೋದನ್ನು ಕಲಿಯುತ್ತೇವೆ. ಇವತ್ತು ನಾವು ಕೂಡ ದೇವರು ಮಾಡಿದ ಉಪಕಾರಗಳನ್ನು ಮರೆತು ಹೋಗಬಾರದು ಎಂದು ಹೇಳುತ್ತಾ ಇದ್ದಾನೆ. ಆತನು ಕಾಪಾಡಿದವನು, ರೂಪಿಸಿದವನು, ಪೋಷಿಸಿದವನು, ನಡೆಸಿದವನು, ಆಶೀರ್ವದಿಸಿದವನು. ಆದರೆ ಅನೇಕರು ಆಶೀರ್ವಾದವನ್ನು ನೆನಪಿಸಿಕೊಳ್ಳುತ್ತಾರೆ, ಆಶೀರ್ವಾದ ಮಾಡಿದಾತನನ್ನು ಮಾತ್ರ ಮರೆತು ಹೋಗ್ತಾರೆ. ಏನು ಆಶೀರ್ವಾದ ಇದೆಯಲ್ವಾ? ಮಗುವನ್ನು, ಗರ್ಭಫಲವನ್ನು ಕೊಟ್ಟರು ಮಗುವೇ ಸರ್ವಸ್ವ. ಮದುವೆ ಆಗುವಂತೆ ಮಾಡಿದನು ಗಂಡನೇ ಸರ್ವಸ್ವ. ಕೆಲಸವನ್ನು ದೇವರು ಕೊಟ್ಟನು, ಕೆಲಸವೇ ಸರ್ವಸ್ವ. ಮನೆಯನ್ನು ದೇವರು ಕೊಟ್ಟನು, ಮನೆಯೇ ಸರ್ವಸ್ವ. ವಾಹನವನ್ನು ಕೊಟ್ಟರು, ಆ ವಾಹನವನ್ನು ತಿಕ್ಕಿ ತೊಳೆದು ಶುದ್ಧವಾಗಿಟ್ಟುಕೊಳ್ಳುತ್ತೇವೆ. ಮನೆಯನ್ನು ತಿಕ್ಕಿ ತೊಳೆದು ಶುಭ್ರವಾಗಿಟ್ಟುಕೊಳ್ಳುತ್ತೇವೆ. ಮಕ್ಕಳನ್ನು ತಲೆಬಾಚಿ ಬಟ್ಟೆ ಹಾಕಿ ಪೌಡ್ರ್ ಹಾಕಿ ಇಟ್ಕೊಳ್ಳುತ್ತೇವೆ. ಗಂಡನಿಗೆ ಬೇಕಾಗಿರುವಂಥ ಅಡುಗೆ ಮಾಡಿಕೊಟ್ಟು ಅವರ ಸಲಕರಣೆಗಳನ್ನು ಮಾಡುತ್ತೇವೆ. ಇವರನ್ನೆಲ್ಲ ಕೊಟ್ಟ ದೇವರು, ಇವರೆಲ್ಲರನ್ನ ಆಶೀರ್ವಾದವಾಗಿ ಕೊಟ್ಟ ದೇವರನ್ನು ಮಾತ್ರ ನಾವು ಮರೆತು ಹೋದರೆ ಏನು ಪ್ರಯೋಜನ? ದೇವಜನವೇ, ಏನು ಪ್ರಯೋಜನ? ಏನು ಪ್ರಯೋಜನವಿಲ್ಲ. ಅದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ. ನಾವು ಪೋಷಿಸಿದ ಆತನನ್ನು ಮರೆತರೆ ಹೇಗಪ್ಪ ಅಂತ ದೇವರ ವಾಕ್ಯ ಕೇಳ್ತಾ ಇದೆ. ಯೆಶಾಯನ ಪ್ರವಾದನೆಯ ಗ್ರಂಥ 17ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ, ಏಕೆಂದರೆ ನೀನು ನಿನ್ನ ರಕ್ಷಕನಾದ ದೇವರನ್ನು ಮರೆತು ಬಿಟ್ಟು ನಿನ್ನ ಆಶ್ರಯ ಗಿರಿಯನ್ನು ಸ್ಮರಿಸಲಿಲ್ಲ.
ನೀನು ನಿನ್ನ ರಕ್ಷಕನಾದ ದೇವರನ್ನು ಮರೆತು ಬಿಟ್ಟೆ. ನಾವು ಯಾವಾಗ ಮರೆತು ಹೋಗ್ತೀವಿ ಮರೆತು ಹೋಗಬೇಕು? ಶ್ವಾಸ ಹೋದಾಗ. ಆದರೆ ಶ್ವಾಸದಿಂದಿರುವ ತನಕ ನಾವು ಸ್ವಾಮಿಯನ್ನು ನೆನೆಸಲೇಬೇಕಪ್ಪ, ನೆನೆಸಲೇಬೇಕು. ಉಸಿರಿರುವ ಹಾಡಾಡ್ತೀವಿ ಯಾವಾಗಲೂ, ಉಸಿರಿರುವ ದಿನವೆಲ್ಲ, ನಾನು ಜೀವಿಸುವ ದಿನವೆಲ್ಲ, ನಾನು ಬದುಕಿರುವ ದಿನವೆಲ್ಲ ಆಡ್ತೀವಿ. ಆದರೆ ಮರ್ತು ಹೋಗ್ತೀವಿ. ಪ್ರತಿನಿತ್ಯ ವಾಕ್ಯಗಳನ್ನು ಕೆಲವರು ನನಗೆ ಫೋನ್ ಮಾಡ್ತಾರೆ, ಎಲ್ಲರೂ ಹೇಳೋದು, ಅಯ್ಯ ನಿಮ್ಮ ಮೆಸೇಜ್ ನೋಡ್ತೀವಿ, ಅಯ್ಯ ನಿಮ್ಮ ಮೆಸೇಜ್ ನೋಡ್ತೀವಿ. ತಿರುಗಿ ಎಲ್ಲಾದರೂ ಸಿಕ್ಕಿದ್ರೆ ಅಯ್ಯ ನಿಮ್ಮ ನಂಬರ್ ಕೊಡಿ ಅಂತಾರೆ. ಪ್ರತಿ ವಿಡಿಯೋದಲ್ಲಿ ನನ್ನ ನಂಬರ್ ಇದೆ. ಮತ್ತು ಎಲ್ಲರೂ ಹೇಳೋದಂದರೆ ಸುಮಾರು 15-20 ಸಾವಿರ ಜನ ಹೇಳ್ತಾರೆ ನಾವು ನೋಡ್ತೀವಿ. ಆದರೆ ಅನೇಕರು ಸುಳ್ಳು ಹೇಳ್ತಾರೆ. ಒಂದು ಮೆಸೇಜ್ ನೋಡೋದು, ನಾವು ನೋಡ್ತೀವಿ, ವಾರ ಎಲ್ಲ ನೋಡ್ತೀವಿ, ವರ್ಷ ಎಲ್ಲ ನೋಡ್ತೀವಿ, ತಿಂಗಳೆಲ್ಲ ನೋಡ್ತೀವಿ. ನೀವು ನೋಡ್ರಿ ಬಿಡ್ರಿ, ನನಗದ ಅವಶ್ಯಕತೆ. ಆದರೆ ಹೇಳೋದು, ನಾವು ದೇವರನ್ನ ನೆನೆಸ್ಕೊಳ್ಳೋದು ಕೂಡ ಹಾಗೇನೆ. ಇಲ್ಲ ನಾನು ದೇವರನ್ನ ಮರೆತಿಲ್ಲ, ಅಪ್ಪನನ್ನು ಮರೆತರೆ ಇದೆಯಾ ಜೀವನ? ಆದರೆ ಎಷ್ಟು ಸಾರಿ ಪ್ರಾರ್ಥಿಸ್ತೇವೆ, ಎಷ್ಟು ಸಾರಿ ವಾಕ್ಯ ಧ್ಯಾನಿಸ್ತೇವೆ, ಎಷ್ಟು ಸಮಯ ದೇವರಿಗೆ ಕೊಡುತ್ತೇವೆ, ಎಷ್ಟು ಮಾತ್ರ ದೇವರನ್ನ ಘನಪಡಿಸ್ತೇವೆ, ಇದು ಬಹಳ ಮುಖ್ಯ. ಇವತ್ತು ನೀವು ನಾನು ಉಸಿರಿನಿಂದಿದ್ದರೆ ಸ್ವಾಮಿಯನ್ನು, ಸೃಷ್ಟಿಕರ್ತನನ್ನು ಸ್ಮರಿಸಬೇಕು, ಸ್ತುತಿಸಬೇಕು. ಯಾಕೆಂದರೆ ಆತನು ಪೋಷಿಸಿದ್ದಾನೆ, ಆತನು ನಿಮ್ಮನ್ನು ನನ್ನನ್ನು ಪೋಷಿಸಿದ್ದಾನೆ. ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ನಮಗೆಷ್ಟು ಕಷ್ಟ ಆಯಿತು ಗೊತ್ತಾ ಲೈಫು, ನಮಗಿಲ್ಲ ಅಂದರೂ ಅಂಥ ಟೈಮಲ್ಲಿ ನಿಮ್ಮನ್ನು ಪೋಷಿಸಿದ್ದೀವಿ. ನಮಗೆ ತಿನ್ನಕ್ಕಿಲ್ಲ, ಬಾಡಿಗೆ ಕಟ್ಟಕ್ಕಿಲ್ಲ, ಆದರೆ ನಿಮ್ಮನ್ನು ಓದಿಸಿದ್ದೀವಿ. ಸಾಲ ಮಾಡಿ ನಿಮ್ಮ ಮದುವೆ ಮಾಡಿದ್ದೀವಿ, ಸಾಲ ಮಾಡಿ ನಿಮಗೆ ಮನೆ ಕಟ್ಟಿಕೊಟ್ಟಿದ್ದೀವಿ, ಸಾಲ ಮಾಡಿ ನಿಮಗೆ ಗಾಡಿ ತಗೊಟ್ಟಿದ್ದೀವಿ. ಇವತ್ತು ಗಾಡಿ ಬಂತು, ಮನೆ ಬಂತು, ಕೆಲಸ ಬಂತು, ಹೆಂಡತಿ ಬಂದ್ಲು ಅಂತ ಹೇಳಿಬಿಟ್ಟು ಈ ವೃದ್ಧ ತಂದೆ ತಾಯಿಗಳನ್ನು ಬಿಟ್ಬಿಟ್ಟಿದ್ದೀರಲ್ವಾ ಅಂತ ಹೇಳಿ ಎಷ್ಟು ದುಃಖ ಪಡ್ತಾರೆ. ಬದುಕಿರುವ ತಾಯಂದಿರು ನೇರವಾಗಿ ತಂದೆಯಂದರು ಈ ಪ್ರಶ್ನೆಯನ್ನು ಕೇಳಿದರೆ, ದೇವರು ಅವರಿಗಿಂತ ಹೆಚ್ಚಾಗಿ ನಮ್ಮನ್ನು ಪೋಷಿಸಿದ್ದಾನಲ್ಲ, ಆತನನ್ನು ನಾವು ಏನಂತ ಮಾಡ್ತಾ ಇದ್ದೀವಿ? ನೀವು ಹೇಳಿದ ವಾಕ್ಯ 17:10 ಹೇಳ್ತದೆ, ದೇವರನ್ನು ಮರೆತು ಬಿಟ್ಟು. ಅದಕ್ಕೆ ಉದಾಹರಣೆ ಹೇಳ್ತಾರೆ, ಎತ್ತು ತನ್ನ ಯಜಮಾನಿಯನ್ನು, ಕತ್ತೆ ತನ್ನ ಗೋದಲಿಯನ್ನು ಮರೆಯುವುದಿಲ್ಲ, ಆದರೆ ನನ್ನ ಮಕ್ಕಳಾದರೂ ನನ್ನನ್ನು ಮರೆತು ಬಿಟ್ಟಿದ್ದಾರೆ. ಇವತ್ತು ನೀವು ಅನ್ಬೋದು, ಏನು ಪಾಸ್ಟ್ರೆ ನಾವು ಮರೆತಿಲ್ಲ ಪಾಸ್ಟ್ರೆ, ನಾವು ಮರೆತಿಲ್ಲ. ಅದರ ಅರ್ಥ ಮರೆತಿಲ್ಲ ಅಂದರೆ ಸುಮ್ಮನೆ ನೆನೆಸ್ಕೊಳ್ಳೋದಲ್ಲ. ಅದೇ ಹೇಳಿದ್ನಲ್ಲ, ಆಶೀರ್ವಾದವನ್ನು ನೆನೆಸಿಕೊಳ್ಳುವುದಲ್ಲ, ಆಶೀರ್ವಾದ ಮಾಡಿದಾತನನ್ನು ಬಿಡಬಾರ್ದು, ಯಾವತ್ತು ಮರಿಬಾರ್ದು. ಪೋಷಿಸಿದಾತನನ್ನು ಮರೆತರೆ ಒಳ್ಳೆಯದಾಗುತ್ತಾ? ಈಗ ಈ ವಿಷಯಕ್ಕೆ ಬಂದಂಗೆ, ದೇವರು ನಮ್ಮನ್ನು ಪೋಷಿಸಿದನು, ಆದರೆ ನಾವು ಆತನನ್ನು ಮರೆತು ಬಿಡುತ್ತೇವೆ. ಧರ್ಮೋಪದೇಶಕಾಂಡ ಗ್ರಂಥ 32:18-19 ಇಸ್ರಾಯೇಲರೇ, ನಿಮ್ಮನ್ನು ಹುಟ್ಟಿಸಿದ ತಂದೆಯಂತಿರುವ ಶರಣನನ್ನು ನೀವು ನೆನೆಸಲಿಲ್ಲ, ಹೆತ್ತ ತಾಯಂತಿರುವ ದೇವರನ್ನು ಮರೆತು ಬಿಟ್ಟಿರಿ. ಯೆಹೋವನು ಇದನ್ನು ಕಂಡು ಅವರ ವಿಷಯದಲ್ಲಿ ಬೇಸರಗೊಂಡನು, ತನ್ನ ಕುಮಾರ್ತೆಗಳ ವಿಷಯದಲ್ಲಿ ವ್ಯಥೆಪಟ್ಟನು. ಒಂದು ವೇಳೆ ಇಲ್ಲಯ್ಯ ನಾವು ಮರೆತಿಲ್ಲ ಅಂದರೆ ದೇವರಿಗೆ ಸ್ತೋತ್ರ. ಆದರೆ ಎಷ್ಟು ಜನ ನಿಮ್ಮ ಸಭಿಕರು, ನಿಮ್ಮ ಅಕ್ಕಪಕ್ಕದಲ್ಲಿ ಆಲಯಕ್ಕೆ ಬಂದು ಕೂತ್ಕೊಳ್ಳುವವರು, ಎಷ್ಟು ಜನರು ದೇವರನ್ನ ಮರೆತು ಬಿಟ್ಟಿದ್ದಾರಲ್ವಾ? ರಾಜಕೀಯ ಜಾಸ್ತಿ, ದ್ವೇಷ ಜಾಸ್ತಿ, ಕೋಪ ಜಾಸ್ತಿ. ನನ್ನ ಸಭೆ, ನನ್ನ ಊರು, ನನ್ನ ಭಾಷೆ, ನನ್ನ ಪಾಸ್ಟ್ರು. ಕೆಲವರಿಗೆಲ್ಲ ದೊಡ್ಡ ದೊಡ್ಡ ಪಾಸ್ಟ್ರುಗಳು. ನಮ್ಮ ಪಾಸ್ಟ್ರ್ ಯಾರು ಗೊತ್ತಾ? ನಾನು ಯಾರು ವಿಡಿಯೋ ನೋಡೋದು ಗೊತ್ತಾ? ಯಾರು ವಿಡಿಯೋ ನೋಡಿದ್ರೆ ಏನು? ಅವ್ರದ್ದು ಇಷ್ಟು ಭಾಷೆಗಳಲ್ಲಿ ಬರುತ್ತೆ, ಎಷ್ಟು ಭಾಷೆಗಳಲ್ಲಾದರೂ ಬರಲಿ, ಅವರೆಲ್ಲರಿಗಿಂತ ದೊಡ್ಡವನು ಕರ್ತನು. ಪಾಸ್ಟರ್ನ ಹೊಗಳುವುದಕ್ಕಿಂತ ಹೆಚ್ಚಾಗಿ ದೇವರನ್ನ ಹೊಗಳಬೇಕು, ಸಭೆಯನ್ನು ಹೊಗಳುವುದಕ್ಕಿಂತ ಹೆಚ್ಚಾಗಿ ದೇವರನ್ನ ಹೊಗಳಬೇಕು. ದೇವರೇ ಸಮಸ್ತಕ್ಕೂ ಮೂಲನು ಇಲ್ಲಿ ಹೇಳ್ತದೆ, ನನ್ನ ಕುಮಾರ್ತೆಯರ ವಿಷಯದಲ್ಲಿ ವ್ಯಥೆಪಟ್ಟನು. ಯಾಕೆ ಮರೆತು ಬಿಟ್ಟಿದ್ದಾರೆ? ನಿಮ್ಮನ್ನು ತಂದೆಯಂತೆ, ತಾಯಿಯಂತೆ ಪೋಷಿಸುವ ದೇವರನ್ನು ನೀವು ಮರೆತು ಬಿಟ್ಟಿದ್ದೀರಾ. ನೋಡಿ, ನಾವು ಕೆಲವು ಸಾರಿ ಆತ್ಮೀಕ ತಂದೆ ತಾಯಿಯಾದ ದೇವರನ್ನು
ಶಾರೀರಿಕ ತಂದೆ ತಾಯಿಯಾದಂಥ ತಂದೆ ತಾಯಿಗಳನ್ನು ನಾವು ಮರೆತು ಬಿಡ್ತೇವೆ. ಬಿಸಿ 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 ಪೋಷಿಸಿದಾತನನ್ನು ನೀವು ಮರೆತು ಬಿಟ್ಟಿದ್ದೀರಾ. ನಿಮ್ಮನ್ನು ಮರೆತು ಬಿಟ್ಟರೆ ಎಷ್ಟು ನೋವಾಗುತ್ತಲ್ವಾ ಅಲ್ವಾ? ನಮಗಾದಾಗಲೇ ಅದರ ಕಷ್ಟ ಗೊತ್ತಾಗೋದು. ನಮಗಾದಾಗಲೇ ನಮ್ಮ ಮಕ್ಕಳು ನಮ್ಮನ್ನು, ಕೆಲವರು ಹೇಳ್ತಾರೆ, ಅತ್ತೆಯರು ಹಿರಿಯರು ಹೇಳ್ತಾರೆ, ಅಮ್ಮ ಇವತ್ತು ಮಗುನ ತುರ್ಕಿ ಮಗುಗೆ ಮೊಬೈಲ್ ತೋರಿಸಿ ತಿನ್ನಿಸಿ ಇಡ್ತಾ ಇದೀಯಾ, ಅವನನ್ನು ಕೆಡಿಸ್ತಾ ಇದೀಯಾ, ಮುಂದೆ ಒಂದು ದಿವಸ ನಿನಗೆ ನೋವು ಕೊಡದಿರಂಗೆ ನೋಡ್ಕೊಮ್ಮ ಅಂತ ತಂದೆ ತಾಯಿ ಇಲ್ಲವೇ ಅತ್ತೆ ಮಾವ ಹಿರಿಯರು ಹೇಳ್ತಾರೆ. ಏನು ನಾನು ನಿಮ್ಮ ಮಗು ಥರ ನೀನು, ನಿನ್ನ ಮಗನ ಥರ ನೀನು, ನನ್ನ ಮಗನ ಹಂಗಲ್ಲ. ನೋಡೋಣ, ಸಾಯ್ದೆ ಬದುಕಿದ್ರೆ ನಾನು ನೋಡ್ತೀನಮ್ಮ ಅಂತಾರೆ ಅಲ್ವಾ? ಸಾಯ್ದಿರೋ ಬದುಕಿದ್ರೆ ನಾನು ನೋಡ್ತೀನಿ. ಆ SSLC PUC ಬರ್ತಾನೆ, ಖಂಡಿತ ಅಯ್ಯಯ್ಯೋ ಅವ್ರು ಹೇಳ್ದಂಗೆ ಮಾಡ್ತಾನೆ ಇವನು, ಬೇಕಾಗೇ ಮಾಡ್ತಾನೆ ಇವನು, ನನ್ನ ಮಾತೇ ಕೇಳಲ್ವೇ. ಎಷ್ಟು 15-16 ವರ್ಷಕ್ಕೆ 12 ವರ್ಷದಿಂದ ಸ್ಟಾರ್ಟ್ ಆಗಿಬಿಡುತ್ತೆ. ಹೇಳಿದ ಮಾತೇ ಕೇಳಲ್ಲ. ಈಗ ಅರ್ಥ ಆಯ್ತಾ? ಆ ವೃದ್ಧರು ನೋಡ್ತಾ ಇರ್ತಾರೆ, ಹೌದು ನಿಮ್ಮಪ್ಪ ಅಮ್ಮ ನಾವು ಮಾತಾಡಬೇಡ, ಅವ್ರು ನೋಡಬೇಡ, ವಯಸ್ಸಾದ ಹತ್ರ ಹೋಗಬೇಡ ಅಂತ ಹೇಳಿ ಹೆಂಡತಿ ಆದವಳು ಗಂಡನನ್ನು ಕಂಟ್ರೋಲ್ ಮಾಡ್ತಾಳೆ. ನಾಳೆ ದಿವಸಮ್ಮ ನೀನು ಅತ್ತೆ ಆಗ್ತೀಯಮ್ಮ, ನಿನಗೂ ಆ ಸೊಸೆ ಬರ್ತಾಳೆ, ಆವಾಗ ನೋಡ್ಕೋ ಅಂತ ಹೇಳಿರ್ತಾರೆ. ಎಲ್ಲ ಅತ್ತೆ ಸೊಸೆ ಎಲ್ಲರೂ ಆಗಿರೋದಿಲ್ಲ, ಕೆಲವರು ನೀವು ಮಾಡಿದ್ದೇ ನಿಮಗೆ ಹಿಂತಿರುಗಿ ಬರ್ತದೆ, ಕೆಲವರು ಮಾಡದೇ ಇದ್ದರೂ ಬರ್ತದೆ. ಚಿಂತೆ ಮಾಡಬೇಡಿ, ಒಳ್ಳೆಯದನ್ನು ನಿಮ್ಮನ್ನು ಕಾಯುತ್ತೆ. ಅಂದರೆ ನಿಮ್ಮ ಮನೆಯವ್ರಿಗೆ ಕೊಡಬೇಡ, ಅವ್ರ ಮನೆಯವ್ರಿಗೆ ಕೊಡಬೇಡ. ಅವ್ರಿಗಂತ ನಿನ್ನ ತಂದಿರೋದು, ಅವ್ರಿಗಂತ ನಾನು ಉಳಿಸಿರೋದು, ಅವ್ರಿಗಂತ ನಾನು ಕಷ್ಟಪಡ್ತಾ ಇರೋದು. ಅವರು ಯಾರು? ಗಂಡನನ್ನು ಹೆತ್ತವರು, ಹೆಂಡತಿಯನ್ನು ಹೆತ್ತವರು. ಅವರನ್ನ ಪೋಷಿಸಿದವರನ್ನು ನಾವು ಗೌರವಿಸುವುದಿಲ್ಲ, ಬದಲಾಗಿ ಅವರನ್ನು ನಾವು ಬೈಯುತ್ತೇವೆ. ಹೆಂಡತಿಯಾಗಲಿ ಗಂಡನಾಗಲಿ ಇರು ಕುಟುಂಬಗಳನ್ನು ಗೌರವಿಸಬೇಕು, ಪ್ರೀತಿಸಬೇಕು. ಏನು ಕೊಡದೆ ಹೋದರೂ ಕೂಡ ತಿನ್ನುವುದರಲ್ಲಿ, ಉಣ್ಣುವುದರಲ್ಲಿ, ಇರುವುದರಲ್ಲಿ ಬಾಯಿ ತೆಗೆದು ಮಾತಾಡಬಾರ್ದು. ಅವ್ರನ್ನ ಗೌರವಿಸಬೇಕು, ಪ್ರೀತಿಸಬೇಕು. ಹಾಗೇನೆ ಅತ್ತೆಯರು ದೊಡ್ಡವರು ಹೆಂಡತಿ ಗಂಡನ ಮಧ್ಯದಲ್ಲಿ ಬರಬಾರ್ದು. ದೇವಜನರು ಇಲ್ಲಿ ಹೇಳ್ತಾ ಇರುವಂಥದ್ದು, ಪೋಷಿಸಿದಾತನನ್ನು ನೀವು ಮರೆತು ಬಿಟ್ಟಿರಿ. ಒಂದು ವೇಳೆ ಪೋಷಿಸಿದಾತನನ್ನು ಮರೆತಾಗ ಏನಾಗುತ್ತೆ? ನಮ್ಮ ಹೃದಯ ಕಠಿಣವಾಗ್ತದೆ. ದೇವರ ವಾಕ್ಯ ಹೇಳುತ್ತದೆ, ನಮ್ಮ ಹೃದಯವು ಕಠಿಣವಾಗುತ್ತದೆ. ಯಾಕೆಂದರೆ ದೇವರು ಮೊದಲೇ ಎಚ್ಚರಿಸಿದ್ದಾನೆ. ಧರ್ಮೋಪದೇಶ ಕಾಂಡ ಗ್ರಂಥ 8ನೇ ಅಧ್ಯಾಯ 12ರಿಂದ, ನೀವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೆಯ ಮನೆಗಳನ್ನು ಕಟ್ಟಿಸಿಕೊಂಡು ಅವುಗಳಲ್ಲಿ ವಾಸವಾಗಿರುವ ಕಾಲದಲ್ಲಿ ನಿಮ್ಮ ದನಗಳು, ಆಡು ಕುರಿಗಳು, ನಿಮ್ಮ ಬೆಳ್ಳಿ ಬಂಗಾರವು, ಆಸ್ತಿಯೆಲ್ಲವೂ ಹೆಚ್ಚುತ್ತಿರುವಾಗ ಒಂದು ವೇಳೆ ನೀವು ಮದಿಸಿ ನಿಮ್ಮ ದೇವರಾದ ಯೆಹೋವನನ್ನು ಮರೆತೀರಿ. ದೇವ್ರ ವಾಕ್ಯ ಕೇಳ್ತಿದ್ದಾರೆ, ಹೊಟ್ಟೆ ಹಸಿದಾಗ ದೇವರೇ ಹೊಟ್ಟೆ ಹಸಿತಾಯಿತೆ, ಹೊಟ್ಟೆ ಹಸಿತಾಯಿತೆ ದೇವರೇ. ಅದೇ ಹೊಟ್ಟೆ ತುಂಬಿದ್ದಾಗ ದೇವರು ಬೇಡ, ಯಾವುದು ಬೇಡ, ಗೊರಕೆ ಹೊಡೆಯೋದು, ಗೊರ್ರ ಅಂತ. ನೋಡಿದ್ರೆ ದೇವ್ರ ವಾಕ್ಯ ಏನು ಹೇಳುತ್ತೆ? ನೀವು ಉಂಡು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಕಷ್ಟವಾಗಿದ್ದರೆ, ಅಯ್ಯ ನನಗೋಸ್ಕರ ಪ್ರೇಯರ್ ಮಾಡಿ. ಅದೇ ನೋಡಿ ಸುಖವಾಗಿದ್ದಾಗ ಏನೂ ಇಲ್ಲ, ಪಾಸ್ಟ್ರು ನೆನಪಿಗೆ ಬರಲ್ಲ, ಪ್ರಾರ್ಥನೆಯ ನೆನಪು ಬರಲ್ಲ. ಆಯಾಗಿ ಎಂಜಾಯ್ ಆಗಿ ಸುಖವಾಗಿ ತೇಲಾಡ್ತಾ ಇರ್ತಾರೆ. ಒಳ್ಳೆ ಮನೆಗಳನ್ನು ಕಟ್ಟಿಸಿಕೊಂಡು, ಮನೆ ಸೋರ್ತಾ ಇತ್ತು, ಶೀಟ್ ಮನೆ ಬಾಡಿಗೆ ಕಟ್ಟಬೇಕು, ದೇವರೇ ಬಾಡಿಗೆಗೆ ದುಡ್ಡಿಲ್ಲ, ಶೀಟು ಸೋರ್ತಾ ಇದೆಯಪ್ಪ, ಚಿಕ್ಕ ಮನೆ ಅಪ್ಪ, ದೇವರಿಗೆ ಸ್ತೋತ್ರ ಅಪ್ಪ ಕರ್ತನೆ ಪ್ರಾರ್ಥಿಸ್ತಾ ಇರ್ತೀವಿ. ಒಳ್ಳೆ ಬಂಗಲೆ ಬಂತು, ಏನು ಒಳ್ಳೆ ಮನೆ ಸಿಕ್ತೆ, ಬಿಡು. ನೋಡಿ, ಇಲ್ಲದೇ ಇದ್ದಾಗ ನಮ್ಮ ತಂದೆ ತಾಯಿಗಳು ಕೆಲವರನ್ನು ನಾವು ನೋಡುವಾಗ ದುಃಖ ಆಗ್ತದೆ.
ಅವರ ತಂದೆ ತಾಯಿಗಳು ಸೆಕೆ ನೀರು ಸುಡಿಸಿ ಒಂದೊಂದು ರೂಪಾಯಿ ಕೂಡಿಟ್ಟು ಅವರು ಸೇರಿಸಿಟ್ಟು ಒಂದು ಮನೆಯನ್ನು ಮಾಡಿರುತ್ತಾರೆ. ಆ ಮನೆಯಲ್ಲಿ ವಾಸ ಮಾಡುವ ಮಕ್ಕಳಿಗಾಗಲಿ ಮೊಮ್ಮಕ್ಕಳಿಗಾಗಲಿ ಅದರ ನೋವು ಗೊತ್ತಾಗೋದಿಲ್ಲ, ಅದರ ಕಷ್ಟ ಗೊತ್ತಾಗೋದಿಲ್ಲ. ಅವರು ಬಿಸಿಲಲ್ಲಿ ಒಣಗಿ ಬಯಸ್ಕೊಂಡು ರೂಪಾಯಿ ಸೇರಿಸಿ ಸಾಲ ಮಾಡಿ ತೀರಿಸಿ ಜೀವನ ಪರ್ಯಂತ ಕಷ್ಟಪಟ್ಟು ಉಳಿಸಿಟ್ಟಿದ್ದೇ ತಾನೇ ನೀವು ಉಪಯೋಗಿಸ್ತಾ ಇರೋದು. ಅದನ್ನು ಉಪಯೋಗ ಮಾಡಿಕೊಂಡು ಅವರನ್ನು ಬೈಯುವುದು, ಅವರಿಗೆ ಅವಮಾನ ಮಾಡುವುದು, ಅಗೌರವ ಸೂಚಿಸುವುದು ಎಷ್ಟರ ಮಟ್ಟಿಗೆ ಒಳ್ಳೆಯದು? ಅದಕ್ಕೆ ದೇವರು ಹೇಳ್ತಾನೆ, ಹೊಟ್ಟೆ ತುಂಬ ಉಣ್ಬೇಕು. ಅದಕ್ಕೆ ಕೆಲವರು ಹೇಳ್ತಾರೆ, ಕಂಠದ ಪೂರ್ತಿ ತಿನ್ನಬೇಡ್ರಿ, ಸ್ವಲ್ಪ ಖಾಲಿ ಬಿಡ್ರಿ, ಆಗಲೇ ನಿಮಗೆ ಊಟದ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಹೌದಲ್ವ? ಊಟದ ಬೆಲೆ ನಿಮಗೆ ಗೊತ್ತಾಗಬೇಕಾದ್ರೆ ಅದು ನಾವು ಹೇಳ್ತದೆ. ನಿಮ್ಮ ದನಗಳು, ಆಡು ಕುರಿಗಳು, ಬೆಳ್ಳಿ ಬಂಗಾರವು, ಆಸ್ತಿಯೆಲ್ಲವೂ ಹೆಚ್ಚುತ್ತಿರುವಾಗ ಒಂದು ವೇಳೆ ನೀವು ಮದಿಸಿ ಅಂದರೆ ಗರ್ವಿಷ್ಠರಾಗಿ ನಿಮ್ಮ ದೇವರಾದ ಯೆಹೋವನನ್ನು ಮರೆತೀರಿ. ಧರ್ಮೋಪದೇಶ ಕಾಂಡ 8:18 ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳ್ರಿ. ಇದೆಲ್ಲ ನಾನು ದುಡಿದು ಕಷ್ಟಪಟ್ಟಿದ್ದು, ನನ್ನದು ಅಂತ ಹೇಳಿದಿರಾ? ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ದೇವರನ್ನ ನೆನಪು ಮಾಡಿಕೊಳ್ಳ್ರಿ, ಜ್ಞಾಪಕ ಮಾಡಿಕೊಳ್ಳ್ರಿ. ಅದನ್ನು ನಾವು ಮಾಡ್ತಾ ಇದ್ದರೆ ದೇವರಿಗೆ ಸ್ತೋತ್ರ. ಇಲ್ಲದೆ ಹೋದರೆ ಏನಾಗುತ್ತೆ? ದೇವರನ್ನು ಮರೆತರೆ ಆತ್ಮೀಕ ಬರಗಾಲ ಬರುತ್ತದೆ. ಯೆರೆಮೀಯನ ಗ್ರಂಥ 2:32 ಯುವತಿಯು ತನ್ನ ಆಭರಣಗಳನ್ನು, ವಧುವು ತನ್ನ ಒಡ್ಯಾಣವನ್ನು ಮರೆಯುವುದುಂಟೆ? ನನ್ನ ಜನರು ಲೆಕ್ಕವಿಲ್ಲದಷ್ಟು ದಿನ ನನ್ನನ್ನು ಮರೆತಿದ್ದಾರೆ. ಲೆಕ್ಕವಿಲ್ಲದಷ್ಟು ದಿನ ನನ್ನನ್ನು ಮರೆತಿದ್ದಾರೆ. ಈ ಪ್ರಶ್ನೆಗೆ ನಾನು ನೀವು ಉತ್ತರ ಕೊಡಬೇಕು. ಬೆಳಗ್ಗೆ ಎದ್ದು ವಾಕ್ಯ ಕೇಳ್ತೀವಲ್ಲ ಪಾಸ್ಟ್ರೆ, ನಾನು ಮರ್ತಿಲ್ಲ. ಆಮೇಲೆ ವಾಕ್ಯ ಕೇಳುವಾಗ ಎಲ್ಲರೂ ನೆನಪಿಸ್ಕೊಳ್ತಾರೆ, ಆದರೆ ಆಮೇಲೆ ದೇವರನ್ನ ಮರೆತೀರಾ? ಹೇಳ್ತಾ ಇರುವಂಥ ಮಾತು, ಅವರು ಯುವತಿ ಆಭರಣಗಳನ್ನು ಮರಿತಾನ, ವಧುವು ಒಡ್ಯಾಣವನ್ನು ಮರೆಯುವುದುಂಟೆ? ಆದರೆ ನೋಡ್ರಿ, ಜನರು ಲೆಕ್ಕವಿಲ್ಲದಷ್ಟು ಸಾರಿ ನನ್ನನ್ನು ಮರೆತಿದ್ದಾರೆ. ಇದು ಹೃದಯ ಏನಾಗ್ತದೆ? ಕಠಿಣ ಆಗೋಗ್ತದೆ. ಬಿಡು, ದೇವರೇ ತಾನೇ, ಅದರಲ್ಲೇನೈತೆ? ದೇವರು ಅಂತ ಬಂದಾಗ ಮಾತ್ರ ಒಂದು ರೀತಿಯಾಗಿ ನಮಗೇನೆಂದರೆ ಬಿಡು, ನಡೀತದೆ. ಈ ಕಷ್ಟದಲ್ಲಿ, ಈ ತೊಂದರೆಯಲ್ಲಿ, ಈ ನೋವಲ್ಲಿ, ಈ ಬ್ಯುಸಿಯಲ್ಲಿ ಯಾರು ದೇವ್ರು ನೆನೆಸ್ಕೊಳ್ಳೋದು? ಎಲ್ಲಿ ನೀನು, ಕೆಲವರು ಹೇಳ್ತಾರೆ ಏನಂದರೆ, ಎಲ್ಲಿ ನೀನು ಕೆಲಸಕ್ಕೆ ಹೋಗ್ತೀರ, ಚರ್ಚ್ಗೆ ಹೋಗ್ತಾ ಇರೋ, ದೇವ್ರು ಕೊಡ್ತಾನೇನೋ ನೋಡೋಣ ಅಲ್ವ? ದುಡಿದ್ರೆ ಅಮ್ಮ ಪ್ಲೇಟಿಗೆ ಬರುತ್ತೆ, ಕಷ್ಟಪಟ್ಟರೆ ಮನೆಗೆ ಬರುತ್ತೆ, ಸುಮ್ಮನೆ ದೇವ್ರ ಮೇಲೆಯಿಂದ ಬೀಳಿಸಲ್ಲ ಅಂತಾರೆ. ಒಂದು ವಿಷಯ ನೆನಪು ಮಾಡಿಕೊಳ್ಳಿ ದೇವಜನವೇ, ವಾಕ್ಯ ಹೇಳುತ್ತದೆ, ನಿಮಗೆ ಸಾಮರ್ಥ್ಯ ಕೊಟ್ಟೋರು ಯಾರು? ಸಂಪಾದಿಸುವುದಕ್ಕೆ ಸಾಮರ್ಥ್ಯ ಕೊಟ್ಟೋರು ಯಾರು? ಜ್ಞಾನ ಕೊಟ್ಟೋರು ಯಾರು? ಕಾಪಾಡಿದವರು ಯಾರು? ಸುರಕ್ಷತೆ ಕೊಟ್ಟೋರು ಯಾರು? ನಡೆಸಿದವರು ಯಾರು? ಪೋಷಿಸಿದವರು ಯಾರು? ಇದೆಲ್ಲ ಯಾರು? ಮನುಷ್ಯರಲ್ಲ. ಎಷ್ಟೋ ಜನರಿಗೆ ನೋಡ್ರಿ, ಪ್ಯಾರಲೈಸಿಸ್ ಆಗೋಗುತ್ತೆ ಪಾಪ. ಒಂದು ಸೈಡು ಎತ್ತಕ್ಕಾಗಲ್ಲ, ಒಂದು ಎತ್ತಕ್ಕಾಗಲ್ಲ. ಮನುಷ್ಯ ನೆನೆಸಿದ್ರೂ ಎತ್ತಕ್ಕಾಗಲ್ಲ. ಕೆಲವರಿಗೆ ತಿನ್ನಕ್ಕಾಗಲ್ಲ. ಕೆಲವರ ಜೀವನ ಬಹಳ ಘೋರವಾಗಿರ್ತದೆ. ಅವ್ರಿಗೆ ಗೊತ್ತು, ಇನ್ನು ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ದೊಡ್ಡ ಬಾಕ್ಸರ್ಗಳು, ವೆಯ್ಟ್ ಲಿಫ್ಟರ್ಸ್ಗಳು, ಬಾಡಿ ಬಿಲ್ಡರ್ಸ್ಗಳು, ಸ್ಪೋರ್ಟ್ಸ್ ಮ್ಯಾನ್ಗಳು, ಸಿನಿಮಾ ನಟರುಗಳು, ಸಿಂಗರ್ಗಳು, ರಾಜಕೀಯ ವ್ಯಕ್ತಿಗಳು, ಕೋಟ್ಯಾಧಿಪತಿಗಳು, ಡಾಕ್ಟ್ರುಗಳು, ಸೈಂಟಿಸ್ಟ್ಗಳು ಎಲ್ಲರೂ ಒಂದು ಸ್ಟೇಜ್ ಬಂದಾಗ ನನ್ನ ಕೈಲಾಗಲ್ಲ, ಐ ಕಾಂಟ್, ಆ ಮೆಟ್ಲು ಹತ್ತಕ್ಕಾಗಲ್ಲಪ್ಪ, ಊಟ ತಿನ್ನಕ್ಕಾಗಲ್ಲಪ್ಪ, ಆಗಲ್ಲಪ್ಪ. ಸತ್ಯನ ಇಲ್ವಾ? ಹಾಗಾದರೆ ಇದುವರೆಗೂ ಆರೋಗ್ಯ ಕೊಟ್ಟವರು ಯಾರು? ನಡೆಸಿದವರು ಯಾರು? ಜಯಗಳಿಸಿದಂತೆ ಮಾಡಿದವರು ಯಾರು? ಪೋಷಿಸಿದವರು ಯಾರು? ಯಾರು ನಿಮ್ಮನ್ನು ಹೀಗೆ ಮಾಡಿದರು ಅಂತ ಹೇಳಿದರೆ ದೇವರು ವಾಕ್ಯ ಹೇಳುತ್ತದೆ, ದೇವರು ನಮಗೆ ಸಾಮರ್ಥ್ಯ ಕೊಟ್ಟಿದ್ದಾನೆ, ಉಸಿರಾಡೋದಕ್ಕೆ ಗಾಳಿಯನ್ನು ಕೊಟ್ಟಿದ್ದಾನೆ,
ಜೀವ ಕೊಟ್ಟಿದ್ದಾನೆ, ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸಬೇಕಲ್ವಾ? ಆತನನ್ನೇ ಮರೆತು ಬಿಟ್ಟರೆ ಹೇಗೆ? ಕೊಟ್ಟವ್ರನ್ನೇ ಮರೆತು ಬಿಟ್ಟರೆ ಹೇಗೆ? ದೇವರು ಹಾಗೇನೆ. ಮೋಶೆ ದೇವರ ಹತ್ರ ಹೋಗಿ ಪ್ರೇಯರ್ ಮಾಡ್ಕೊಂಡು ಬರ್ತೀನಿ ಅನ್ನೋಷ್ಟರಲ್ಲಿ 40 ದಿವಸಗಳೊಳಗಡೆ ವಿತಿನ್ 40 ಡೇಸಲ್ಲಿ ಅವ್ರೇನಾಗ್ಬಿಟ್ಟಿದ್ದಾರೆ, ಇಸ್ರಾಯೇಲ್ನ ದೇವರನ್ನ ಬಿಟ್ಟು ಬಾಳ್ನ ವಿಗ್ರಹ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮರ್ತು ಬಿಟ್ಟಿದ್ದಾರೆ. ಯಾರು? ಕನ್ಫ್ಯೂಷನ್. ನಮ್ಮನ್ನು ಯಾರು ಕರ್ಕೊಂಬಂದಿದ್ದು ಇಸ್ರಾಯೇಲ್ ಅಂದರೆ ಐಗುಪ್ತ ದೇಶದಿಂದ? ಆ ದೇವರ ಹೆಸರೇನು ನನಗೆ ಜ್ಞಾಪಕ ಬರ್ತಾ ಇಲ್ಲ. 40 ಡೇಸಲ್ಲಿ ಮರ್ತೋಗ್ಬಿಟ್ಟಿದ್ದಾರೆ. ಒಂದು ಒಳ್ಳೆಯ ಬಾಳ್ನ ವಿಗ್ರಹವನ್ನು ಮಾಡಿ ಅದಕ್ಕೆ ಎಲ್ಲರೂ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಮೋಶೆ ಬಂದು ನೋಡಿದಾಗ ಬಹಳ ಕೋಪ ಬಂತು ಅವನಿಗೆ, ಬಹಳ ಕೋಪ ಬಂತು. ಎಷ್ಟು ಕೋಪ ಬಂತಂದರೆ ಆ ಕಲ್ಲುಗಳನ್ನು ಕೆಳಗೆ ಬಿಸಾಡ್ಬಿಟ್ಟ, ಹೊಡೆದಾಕ್ಬಿಟ್ಟ. ಏನಪ್ಪ, ನಿಮ್ಮನ್ನು ಕರ್ಕೊಂಡು ಬಂದ ದೇವ್ರನ್ನ, ಪೋಷಿಸಿದ ದೇವ್ರನ್ನ ಅಯ್ಯೋ ಪಾಪ ಅಂದವ್ರ ಮೇಲೇ ಈ ಥರ ಚಾಡಿ ಹೇಳಿ ಮೋಸ ಮಾಡಿ ಅವ್ರನ್ನೇ ಬಿಟ್ಬಿಟ್ರೆ ಉಳಿಗಾಲ ನಿಮಗಿದೆಯಾ? ನಿಜ ಅಲ್ವಾ? ಅಯ್ಯೋ ಪಾಪ ಅಂದರೆ ಅಲ್ಲೇ ಬಂತು ಅಂತಾರೆ ಅಲ್ವಾ? ಎಬ್ಬಿಸಿದವರನ್ನೇ, ಕೈ ಕೊಟ್ಟು ಮೇಲೆತ್ತಿದವರನ್ನೇ, ಪೋಷಿಸಿದವರನ್ನೇ, ಹೆತ್ತವರನ್ನೇ ಕೆಲವು ಘಟನೆಗಳನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತೀವಿ. ಹೆತ್ತವರನ್ನ ಕೊಲ್ಲೋದು, ಹೆತ್ತವರನ್ನ ಆಶ್ರಮಗಳಲ್ಲಿ ಹಾಕೋದು, ಹೆತ್ತವರನ್ನ ಗದರಿಸೋದು. ಅದ್ಯಾವುದೋ ಒಂದು ವಿಡಿಯೋ ಹಾಕಿ ಒಂದು ಮುದುಕಿನ ಹಾಕಿ ಹೊಡೆದು ಆ ಗಿಡಗಳಲ್ಲಿ ಹಾಕಿ ಹೊಡೆದು ತಿರುಗಿಸಿ, ಈ ಕಡೆ ತಿರುಗಿಸಿ ಆ ಕಡೆ ತಿರುಗಿಸಿ. ಎಷ್ಟು 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 ಕ್ರೂರ ಮನೋಭಾವವುಳ್ಳ ಜನರಿದ್ದಾರೆ ಈ ಕಾಲದಲ್ಲಿ ಅಲ್ವಾ? ಅಯ್ಯೋ, ಚಿಕ್ಕ ಮಗು ಇದ್ದಾಗ ನನ್ನ ಮಗುವೇ ಅಂತ ತಿನ್ನಿಸಿದ ತಾಯಿಯನ್ನು ಅಷ್ಟು ಹೊಡೆಯೋದಕ್ಕೆ, ಆಶ್ರಮಗಳಲ್ಲಿ ಹಾಕೋದಕ್ಕೆ ಹೇಗೆ ಮನಸ್ಸು ಬರ್ತದೆ? ನೀವು ಪೋಷಿಸಿಲ್ಲ ಅಂದರೂ ತಾಯಿ ಮೇಲೆ ಕೈ ಎತ್ತುವುದಕ್ಕೆ ಎಷ್ಟು ಗುಂಡಿಗೆ ನಿನಗೆ? ತಾಯಿ ಮೇಲೆ ಕೈ ಎತ್ತೋದಕ್ಕೆ ಎಷ್ಟು ನಿನಗೆ ಅದೆಷ್ಟು ಇದ್ದಿರ್ಬೋದು ನಿನಗೆ? ವಯಸ್ಸರವ್ರನ್ನ ಪರವಾಗಿಲ್ಲ, ಯಾರನ್ನೂ ಪರವಾಗಿಲ್ಲ, ಹೆತ್ತವ್ರನ್ನ ಹೊಡೆಯೋದಕ್ಕೆ ಎಷ್ಟು ಗುಂಡಿಗೆ? ಹೆತ್ತವ್ರನ್ನ ಬೈದು ಶಾಪ ಹಾಕೋದಕ್ಕೆ ಎಷ್ಟು ಗುಂಡಿಗೆ? ಒಳ್ಳೆಯದಾಗುತ್ತಾ ನಿನಗೆ? ಒಳ್ಳೆಯದಾಗಲ್ಲ, ಖಂಡಿತ ಒಳ್ಳೆಯದಾಗಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಪೋಷಿಸಿದ ಆತನನ್ನು ಮರೆತಾಗ ಮನುಷ್ಯನು ವಿಗ್ರಹಗಳನ್ನು ಹುಡುಕ್ತಾನಂತೆ. ರೋಮ 1:21 ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ, ಅವರು ವಿಚಾರ ಮಾಡಿ ಫಲ ಕಾಣಲಿಲ್ಲ, ವಿವೇಕವಿಲ್ಲದವರ ಮನಸ್ಸು ಕತ್ತಲಾಯಿತು, ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು, ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ಹಣವನ್ನು ದೇವರು ಮಾಡ್ತಾರೆ, ತಮ್ಮ ಹೆಸರುಗಳನ್ನು ದೇವರು ಮಾಡ್ತಾರೆ, ಕೆಲಸಗಳನ್ನು ದೇವರು ಮಾಡ್ತಾರೆ, ಸಂಬಂಧಗಳನ್ನು ದೇವರು ಮಾಡ್ತಾನೆ, ಗಿಡ ಪಕ್ಷಿ ಪ್ರಾಣಿ ಎಲ್ಲವನ್ನು ದೇವರು ಮಾಡ್ತಾನೆ. ಉಂಟು ಮಾಡಿದ ದೇವರನ್ನು ಮರೆತು ಬಿಡ್ತಾರೆ ಅಂತ ದೇವರು ವಾಕ್ಯ ಹೇಳ್ತಾರೆ. ದೇವರನ್ನು ಮರೆತವರ ಅಂತ್ಯ ಹೇಗಿರುತ್ತದೆ? ದುಃಖಕರವಾಗಿರುತ್ತದೆ. ಕೀರ್ತನೆ 9:17 ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗಗಳವರೆಲ್ಲ ಪಾತಾಳಕ್ಕೆ ಇಳಿದು ಹೋಗುವರು. ದೇವರನ್ನು ಮರೆತ ಜೀವಿತದಲ್ಲಿ ಶಾಂತಿ ಇರುತ್ತಾ? ಸಂತೋಷ ಇರುತ್ತಾ? ಸಮಾಧಾನ ಇರುತ್ತಾ? ಪ್ರಾರ್ಥನೆ ಶಕ್ತಿ ಇರುತ್ತಾ? ಆಧ್ಯಾತ್ಮಿಕವಾದಂಥ ಸಂಬಂಧ ಇರುತ್ತಾ? ಏನೂ ಇರಲ್ಲ. ಆದರೆ ದೇವರನ್ನು ನೆನಪಿಸಿಕೊಂಡವರು ಎಂದಿಗೂ ನಾಚಿಕೆ ಪಡೋದಿಲ್ಲ. ಇವತ್ತು ದೇವಜನವೇ, ಯೆಶಾಯ 49:15 ಹೇಳಿದ ಹಾಗೆ, ಹೆತ್ತ ತಾಯಿ ತನ್ನ ಮಗುವನ್ನು ಮರೆತರೂ ಮರೆತಾಳು, ಆದರೆ ನಾನು ನಿನ್ನನ್ನು ಮರೆಯೇ ಎಂದು ಹೇಳ್ತಾ ಇದ್ದಾರೆ. ಸಿಂಪಲ್ ಆಗಿರುವಂಥ ವಿಷಯ. ದೇವರು ಹೆತ್ತ ತಂದೆ ತಾಯಿಗಳನ್ನು ನೀನು ಗೌರವಿಸಬೇಡ, ಪ್ರೀತಿಸಬೇಡ ಅಂತ ಹೇಳ್ತಾ ಇಲ್ಲ. ದೇವರು ವಾಕ್ಯ ಹೇಳ್ತಾ ಇರೋದು, ನೀನು ಅವರನ್ನೂ ಮಾಡ್ತಾ ಇಲ್ಲ, ಇನ್ನೂ ಹೆಚ್ಚಿಗೆ ಪೋಷಿಸಿದ ದೇವರನ್ನೂ ನೀನು ನೆನೆಸ್ತಾ ಇಲ್ಲ. ನಿನ್ನ ಜೀವನ ಇನ್ನೇನು ಅರ್ಥ ಉಳಿದಿದೆ ಸಾಧನೆ ಮಾಡೋದಕ್ಕೋಸ್ಕರ? ಕಳೆದ ಸಾರಿ ಯಾರೊಬ್ರು ಹೇಳ್ತಾ ಇದ್ದರು, ಒಂದು ಹುಡುಗಿ ತನ್ನ ತಂದೆಯ ಲಾಯರ್ ಕೋರ್ಟಲ್ಲಿರುವ ಕೆಲಸಕ್ಕೋಸ್ಕರ ಮೊದಲೇ ತಂದೆಯನ್ನು ಕೊಂದುಬಿಟ್ಲು. ಆಮೇಲೆ ಯಾರೋ ತಾಯಿಗೆ ಕೊಡ್ರಿ ಜಾಬ್ ಅಂದಾಗ ತಾಯಿಯನ್ನು ಕೊಲ್ಲೋದಕ್ಕೆ ಟ್ರೈ ಮಾಡಿದ್ಲು. ಆ ಟಾಟಾ ಸುಮೋ ತರಿಸಿ ಸುಪಾರಿ 6 ಲಕ್ಷ ಕೊಡಿಸಿ ತಾಯಿಯನ್ನು ಕೊಲ್ಲಿಸಿದ್ಲು. ಅವರ ಮನೆಯಲ್ಲಿ ಈಗ ನೋಡುವುದಾದರೆ ಆ ಹುಡುಗ
ಏನಾಗಿದ್ದಾನೆ, ಆ ಒಂದು ಹ್ಯಾಂಡಿಕ್ಯಾಪ್ ಏನೋ, ಇವಳು ಜೈಲಲ್ಲಿದ್ದಾನೆ, ಆ ಹುಡುಗನ ನೋಡ್ಕೊಳ್ಳೋಕ್ಕೆಲ್ಲ. ಕುಟುಂಬ ಎಲ್ಲ ಅಸ್ತವ್ಯಸ್ತವಾಗೋಯ್ತು. ಯಾಕೆ ಗೊತ್ತಾ? ಯಾವಾಗ ಪೋಷಿಸಿದವರನ್ನು ಮರೀತೀವೋ ಅದು ಜೀವನ ಎಲ್ಲ ಒಂದು ಅಂತ್ಯಾವಸ್ಥೆ, ಸುಖ ಇಲ್ಲದ ಶಾಪಗ್ರಸ್ತವಾದಂಥ ನಾಚಿಕೆ ಕೆಟ್ಟ ಜೀವಿತವಾಗಿಬಿಡುತ್ತದೆ. ನಾವಾದರೂ ಆಗಿರೋದು ಬೇಡ. ಒಂದು ತುತ್ತು ಅನ್ನ ಕೊಟ್ಟವರನ್ನು ಕೂಡ ನಾವು ಮರೆಯಬಾರ್ದು. ಪೋಷಿಸಿದವರನ್ನು ನಾವು ಅವರನ್ನು ಮರೆತರೂ ಪರವಾಗಿಲ್ಲ, ಕೆಲವು ಸಾರಿ ಅವರ ವಿರುದ್ಧವಾಗಿ ಮಾತಾಡಬಾರ್ದು, ಅವರನ್ನು ತೆಗಳಬಾರ್ದು. ಅದರಲ್ಲಿ ತಂದೆ ತಾಯಿಗಳನ್ನು ಪೋಷಿಸಿದ ದೇವರನ್ನು ನಾವು ಎಂದಿಗೂ ಮರೆತು ಹೋಗಬಾರ್ದು. ಇಸ್ರಾಯೇಲರು ಮರೆತು, ಸತ್ಯದೇವರನ್ನು ಮರೆತು ಬಾಳ್ ವಿಗ್ರಹವನ್ನು ಮಾಡಿಕೊಂಡು ಅವರು ಪೂಜೆ ಮಾಡಲಿಕ್ಕೆ ಪ್ರಾರಂಭಿಸಿದರು. ಮೋಶೆಗೆ ಬಹಳ ಕೋಪ ಬಂತು. ಇವತ್ತು ಪ್ರಾರ್ಥನೆ ಮಾಡೋಣವಾ? ಅಪ್ಪ ದೇವರೇ, ನನ್ನ ಜೀವಿತದಲ್ಲಿ ಅಪ್ಪ ದೇವರೇ, ದೌರ್ಭಾಗ್ಯದ ವಿಷಯ ಏನು ಎಂಬುದಾಗಿ ಪ್ರಾರಂಭದಲ್ಲಿ ನೋಡಿಕೊಂಡು ಅನಾರೋಗ್ಯ ಅಲ್ಲಪ್ಪ, ಸಾಲ ಅಲ್ಲಪ್ಪ, ಬಡತನ ಅಲ್ಲಪ್ಪ, ಕಷ್ಟ ಅಲ್ಲಪ್ಪ, ಬದಲಾಗಿ ಪೋಷಿಸಿದ ನಿಮ್ಮನ್ನು ನಾವು ಮರೆತು ಹೋದರೆ ಅದಕ್ಕಿಂತ ದೌರ್ಭಾಗ್ಯದ ಜೀವಿತ ಮತ್ತೊಂದು ಇಲ್ಲ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡಿದೆವಲ್ಲವಾ ಕರ್ತನೆ. ಇವತ್ತು ಇಲ್ಲಿವರೆಗೂ ಯಾರು ನೋಡ್ತಾ ಇದ್ದಾರೋ ವಿಡಿಯೋ ನನಗೆ ಗೊತ್ತಿಲ್ಲ, ಆದರೆ ನಾವೊಂದು ಮಾತು ಹೇಳ್ತೇವೆ ಅಪ್ಪ, ಎಂಥ ಪರಿಸ್ಥಿತಿ ಬಂದರೂ ನನ್ನನ್ನು ಪೋಷಿಸಿದ, ನನಗೆ ಸಹಾಯ ಮಾಡಿದ, ನನ್ನನ್ನು ಕರ್ತನೆ ನಡೆಸಿದ ತಂದೆ ತಾಯಿಗಳನ್ನು, ಹಿರಿಯರನ್ನು ಗೌರವಿಸ್ತೇನೆ. ಅವರೊಂದು ಮಾತಂದರೂ ನಾನು ತಲೆ ತಗ್ಗಿಸ್ಕೊಳ್ತೇನೆ, ನಾನು ಕೇಳಿಸ್ಕೊಂಡು ಹೋಗ್ತೇನೆ, ಆದರೆ ವಿರೋಧಿಸಲ್ಲಪ್ಪ ಎಂದು ಹೇಳಿ, ಯಾರು ಯೇಸುವೆ ದಯಮಾಡಿ ಕರ್ತನೆ ಕರುಣಿಸು, ಯಾರು ಈ ರೀತಿಯಾಗಿ ಹೇಳುತ್ತಾರೋ ಅವರನ್ನು ಕರುಣಿಸು, ಆಶೀರ್ವದಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ತೀರ್ಮಾನ ಮಾಡುವವರನ್ನು ಕರ್ತನೆ ಗೌರವಿಸು. ಮತ್ತು ನೀನು ನಮ್ಮ ಪೋಷಕನಯ್ಯ, ನೀನು ನಮ್ಮ ದೇವರಯ್ಯ. ದೇವರು ಇಸ್ರಾಯೇಲರನ್ನು ಹೇಗೆ ಮನ್ನ ಕೊಟ್ಟು ಪೋಷಿಸಿ, ರಾತ್ರಿ ಹಗಲು ನಡೆಸಿ, ಕೆಂಪು ಸಮುದ್ರ ವಿಭಾಗಿಸಿ, ಮರುಭೂಮಿಯಲ್ಲಿ ಆ ಮನ್ನವನ್ನು ಕೊಟ್ಟು, ಬಂಡೆಗಲ್ಲನ್ನು ಸೀಳಿ ನೀರನ್ನು ಕೊಟ್ಟು, ಶತ್ರುಗಳನ್ನು ಮುದುಡುವಂತೆ ಮಾಡಿಕೊಟ್ಟು ಕಾನಾನ್ ದೇಶಕ್ಕೆ ಸೇರಿಸಿದ ನಿನ್ನನ್ನು, ಓ ದೇವರೇ, ಅವರು ಮರೆತು ಹೋಗ್ಬೋದಪ್ಪ. ನಮ್ಮ ಜೀವನದಲ್ಲಿ ಆ ರೀತಿಯಾಗಿ ನಾವು ಮರೆಯದ ಹಾಗೆ ನೀನು ಕಾಪಾಡು ದೇವರೇ, ನಮಗೆ ಸಹಾಯ ಮಾಡು ದೇವರೇ, ನಿನ್ನ ಪ್ರಿಯ ಮಕ್ಕಳಾಗಿ ಜೀವಿಸುವಂತೆ ಕೃಪೆ ತೋರಿಸು. ಇವತ್ತು ಈ ವಾಕ್ಯವನ್ನು ಕೇಳಿ ಇದುವರೆಗೂ ನಿನ್ನಲ್ಲಿದ್ದಂಥ ಈ ಮಕ್ಕಳನ್ನು, ಈ ಮನೆಯನ್ನು, ಇವರಿಗೆ ಸಂಬಂಧಪಟ್ಟವರನ್ನು ಸಹಾಯ ಮಾಡಿ ನಡೆಸಯ್ಯ. ಗೌರವಿಸುವ, ಪ್ರೀತಿಸುವ ಮನಸ್ಸು ನಮಗೂ ಕೊಡಯ್ಯ. ಯಾವ ಸಂದರ್ಭದಲ್ಲಿ ಕೋಪ ಬಾರದಾಗಿ ಸಹನೆಯಲ್ಲಿರುವಂತೆ ಸಹಾಯ ಮಾಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದಿರಯ್ಯ. ಈ ದಿನವೆಲ್ಲ ಜೊತೆಯಲ್ಲಿದ್ದು ಇವರಿಗೆ, ಇವರ ಕುಟುಂಬಕ್ಕೆ ಸಹಾಯ ಮಾಡು. ಕಷ್ಟದಲ್ಲಿರುವ, ಕಣ್ಣೀರಿನಲ್ಲಿರುವ, ಸಾಲದಲ್ಲಿರುವ, ಸಮಸ್ಯೆಗಳಲ್ಲಿರುವ ಇವರನ್ನು ಪರಾಮರ್ಶಿಸು. ನೀನು ಪೋಷಿಸುವಾತನು ಯೆಹೋವ ಈರೆ ಒದಗಿಸುವ ದೇವರೆಂಬುದನ್ನು ಅವರು ತಿಳಿದುಕೊಳ್ಳಲಿ. ನಿನ್ನನ್ನು ಯಾವಾಗಲೂ ಮರೆಯದ ಹಾಗೆ ನಮಗೆ ತಾನೇ ಉಪಕಾರ ಮಾಡಬೇಕೆಂಬುದಾಗಿ ವಾಕ್ಯ ಕೇಳಿದ ಪ್ರತಿ ಸಹೋದರನನ್ನು, ಹಿರಿಯರನ್ನು ಯೇಸು ನಾಮದಲ್ಲಿ ಅಭಿಷೇಕಿಸಿ ಬಲ ಆರೋಗ್ಯ ಕೊಟ್ಟು, ಸಮಾಧಾನ ಶಾಂತಿ ಕೊಟ್ಟು, ಕುಟುಂಬದಲ್ಲಿ ನೆಮ್ಮದಿ ಕೊಟ್ಟು, ಈ ವಾಕ್ಯದಂತೆ ಕುಟುಂಬದಲ್ಲಿ ಒಂದು ಗೌರವ, ಪ್ರೀತಿ, ಸಂಬಂಧಗಳು ಕರ್ತನೆ ಇರುವಂತೆ ನೀನು ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.